ಅಲ್ಲಿ BSY ಕ್ಷಮತೆ ನೋಡಿ ಅಂದರು ಯೋಜನೆ ಹಲವಾರು ಇಂದಿಗೆ ತಂದೋರು ಮಾದರಿ CM ಸವಾಲರು ಪ್ರತಿ ಕಾರ್ಮಿಕರು ಪ್ರತಿ ವಿದ್ಯಾರ್ಥಿ ಪ್ರತಿ ಮಹಿಳೆಯರು ಮನಸಾರೆ ಕೊಂಡಾಡು ನಮ್ಮ CM ಬೊಮ್ಮಾಯಿ ಬೊಮ್ಮಾಯಿ ಜನರ ಮನಸ ಗೆದ್ದ CM. ಓಕೆ ಹಾಡ್ತೀರಾ ಜೊತೆಗೆ 1 2 3 4 ಬೊಮ್ಮಾಯಿ ಬೊಮ್ಮಾಯಿ ನಮ್ಮ ಬೊಮ್ಮಾಯಿ ಜನರ ಮನಸ ಗೆದ್ದ CM. ಬೊಮ್ಮಾಯಿ ಬೊಮ್ಮಾಯಿ ನಮ್ಮ ಬೊಮ್ಮಾಯಿ ಜನರ ಮನಸ ಗೆದ್ದ CM. ಬೊಮ್ಮಾಯಿ ಜನರ ಮನಸ ಗೆದ್ದ CM. ಬೊಮ್ಮಾಯಿ ಬೊಮ್ಮಾಯಿ ನಮ್ಮ ಬೊಮ್ಮಾಯಿ ಜನರ ಮನಸ ಗೆದ್ದ CM. ಜನರಿಗೆ ಸಂಪೂರ್ಣವಾಗಿ ಇವತ್ತು ಮನೋರಂಜನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಹೃದಯದ ಅಂತರಾಳದಿಂದ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರೆಲ್ಲ ತಂಡಕ್ಕೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಅವ್ರಿಗೊಂದು ಸನ್ಮಾನ, ಇದಾದ ಮೇಲೆ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಯಾಕಂದರೆ 10 ಗಂಟೆಗೆ ನಾವು ಮುಗಿಸ್ಬೇಕು. ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರಿದ್ದಾರೆ. ಇಂದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಜಿ ಅವರ ಜಯಂತಿ ನಡೀತಾ ಇದೆ. ಅದರ ನಿಮಿತ್ತವಾಗಿ ನಮ್ಮ ಕರ್ನಾಟಕದ ಹೆಮ್ಮೆಯ ರಾಕ್ ಸ್ಟಾರ್ ಗುರು ಕಿರಣ್ ಸರ್ ಅವರ ಮ್ಯೂಸಿಕಲ್ ಉತ್ಸವ, ಸಂಗೀತದ ಉತ್ಸವವನ್ನ ನೋಡಿದ್ದೀರಾ, ಕೇಳ್ತಾ ಇದ್ದೀರಾ. ಈ ಸಂಭ್ರಮ ನಿಮಗೆ ಖುಷಿಯಾಗಿದೆ ಅಂದ್ರೆ ಈ ಸಂದರ್ಭದಲ್ಲಿ ಚಪ್ಪಾಳೆ ಬರ್ಬೇಕಪ್ಪ. ಯಾಕಂದ್ರೆ ಸಂಗೀತದಷ್ಟೇ ಇಂಪು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ. ಅದು ಕೊಟ್ಟೆ ಇಡೀ ಕ್ಷೇತ್ರದ ಸಮಸ್ತ ಸಾರ್ವಜನಿಕರ ವತಿಯಿಂದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ತುಂಬ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಸಸಿಗೆ ನೀರು ಎರೆಯುವುದರ ಮುಖಾಂತರ ಗುರುಕಿರಣ್ ಅವರು ದಯವಿಟ್ಟು ಬರಬೇಕಾಗಿ ವಿನಂತಿ. ಸಸಿಗೆ ನೀರು ಎರೆಯುವುದರ ಮುಖಾಂತರ ಸಸಿಗೆ ನೀರು ಎರೆಯುವುದರ ಮುಖಾಂತರ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತಕ್ಕಂತಹ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ನೀಡಿರ್ತಕ್ಕಂಥ ಸನ್ಮಾನ್ಯ ಬೊಮ್ಮಾಯಿ ಸರ್ ಅವರಿಗೆ ಧನ್ಯವಾದಗಳು. ಕೊನೆಯದಾಗಿ ಇನ್ನು ಇಲ್ಲಿ ತನ
ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಅವರ ಪೋಷಕರಿಗೆ, ಅವರ ಶಿಕ್ಷಕ ವೃಂದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಸರ್ ಸೈಡು ಜನರ ಬಾಳಿಗೆ ದೀಪ ಹಚ್ಚುವ ಸಿಎಂ ಅವರು, ಜನ ಮನವನ್ನ ಗೆದ್ದ ಸಿಎಂ ಅವರು, ಮನೆ ಮನಗಳನ್ನ ಬೆಳಗುವ ಸಿಎಂ ಅವರು. ಥ್ಯಾಂಕ್ ಯು ಸರ್, ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ನಮಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರೆದಿರುವಂಥ ನನ್ನ ಅತ್ಯಂತ ಆತ್ಮೀಯ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಹಿರಿಯರೇ, ಮುದ್ದು ಮಕ್ಕಳೇ, ಅಧಿಕಾರಿ ಬಂಧುಗಳೇ, ಮಾಧ್ಯಮ ಸ್ನೇಹಿತರೇ, ವಿಶೇಷವಾಗಿ ಕಾರ್ಯಕ್ರಮ ಕೊಡುವ ಬಂದಿರುವಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಗುರು ಕಿರಣ್ ಮತ್ತು ಅವರ ತಂಡದವರೇ, ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಯಿತು, ಬಹಳ ಸಂತೋಷ ಆಯಿತು. ನೀವೆಲ್ಲ ನನಗೆ ಟಿವಿಯಲ್ಲಿ ನೋಡಿ 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 ಯಾವಾಗ ಸಿಕ್ಕಾಕ್ ಬರ್ತಾರೋ ಅಂತ ಅನಿಸಿರ್ಬೇಕು ನಿಮ್ಗೆ. ನನಗೂ ಕೂಡ ನಾನು ಯಾವಾಗ ಸಿಕ್ಕಾಕ್ ಹೋಗೀನಿ ಅಂತ ಮನಸ್ಸು ತುಡಿತಾ ಇರ್ತದೆ. ಅಲ್ಲಿ ಬೆಂಗಳೂರಿಗೆ ನನ್ನ ಮಿತ್ರರೆಲ್ಲರೂ ಬಂದಾಗ ಯಾವ ಊರಿನವ್ರು ಬಂದಿರ್ತಾರ, ಊರಾಗಿನ ಎಲ್ಲ ಜನರ ಮುಖ ನನ್ನ ಕಣ್ಮುಂದೆ ಬರ್ತಿದೆ. ಶಿಗ್ಗಾಂವ್ ಟೌನು, ಸವಣೂರು, ಬಂಕಾಪುರ ಜೊತೆಗೆ ಪ್ರತಿಯೊಂದು ಹಳ್ಳಿಯ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರ ಮುಖ ನನ್ನ ನೆನಪಿನ ಸ್ಫೋಟದ ಮೇಲೆ ಬರ್ತದೆ. ನಿಮ್ಮ ಋಣದಲ್ಲಿ ನಾನಿದ್ದೇನೆ. ಹೆಚ್ಚಿಗೆ ಮಾತಾಡಿದ್ರೆ ಇವತ್ತು ನೀವು ಗುರು ಕಿರಣ್ ಅವ್ರ ಕಾರ್ಯಕ್ರಮ ಕೇಳಕ್ಕೆ ಬಂದ್ರಿ, ಹಬ್ಬ ಇದೆ, ನಾನು ಬಹಳ ದೊಡ್ಡ ಭಾಷಣ ಮಾಡಿ ಬೇಜಾರು ಮಾಡೋದು ನಿಮ್ಗೆ. ಬಂಧುಗಳೇ, ನಿಮ್ಮ ಋಣದಲ್ಲಿ ನಾನಿದ್ದೇನೆ. ನಾನು ಒಂದೊಂದು ಕ್ಷಣ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಆ ಎಲ್ಲ ಶಕ್ತಿ ನಿಮ್ಮಿಂದ ಬಂದಿದೆ ಅಂತ ನಾನು ನೆನಪಾಗ್ತೀನಿ. ಒಂದೊಂದು ಕ್ಷಣ ನೀವು ಆಯ್ಕೆ ಮಾಡಿದ್ರಿಂದ ಮೇಲವರು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇದರ ಅರಿವಿನಿಂದ ನಾನು ಕೆಲಸವನ್ನು ಮಾಡ್ತಾ ಇದ್ದೆ. ನನಗೆ ನಿಮ್ಗೆ ಹೆಚ್ಚಿಗೆ ಸಮಯ ಕೊಡೋಕ್ಕಾಗಿಲ್ಲ ಅನ್ನುವಂಥ ಕೊರಗು ನನಗೂ ಇದೆ, ನಿಮಗೂ ಇದೆ, ಅನಿವಾರ್ಯ ಇದೆ. ಇಡೀ ರಾಜ್ಯದ ಒಂದು ಜವಾಬ್ದಾರಿಯನ್ನು ಹೊತ್ತಾಗ ಪ್ರತಿಯೊಂದು ಕ್ಷಣ ನಿರ್ಣಯಗಳನ್ನು ತೆಗೆದುಕೊಳ್ಬೇಕನ್ನುವಂಥ ಒಂದು ಸನ್ನಿವೇಶ ಇದ್ದಾಗ ತಮಗೆ ಹೆಚ್ಚಿನ ಸಮಯವನ್ನು ನಾನು ಕೊಟ್ಟಿಲ್ಲ, ಕ್ಷಮ ಮಾಡ್ರಿ. ನಾನು ಹೆಚ್ಚಿಗೆ ಬರೋಕ್ಕೆ ಆಗಿಲ್ಲ, ದಯವಿಟ್ಟು ಕ್ಷಮ ಮಾಡಿ. ಆದರೆ ಮುಂದಿನ ಹೆಚ್ಚಿನ ರೀತಿಯಲ್ಲಿ ನಾನು ಬರ್ತೀನಿ ಅನ್ನುವಂಥ ಮಾತನ್ನು ಹೇಳುತ್ತಾ, ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ನಾವೆಲ್ಲ ಏನು ಕನಸು ಕಂಡಿದ್ವಿ ಅವುಗಳನ್ನ ಪೂರ್ತಿ ಮಾಡುವಂಥ ದಿನಗಳು ಬಂದಿದೆ ಅಂತ ನನ್ನ ಭಾವನೆ. ಈ ತಾಲೂಕಿಗೆ ಮೂಲಭೂತ ಸೌಕರ್ಯ, ಕುಡಿಯುವ ನೀರು, ವಿದ್ಯುತ್ ಶಕ್ತಿ, ಮನೆಗಳು, ಅದರ ಜೊತೆಗೆ ಕೈಗಾರಿಕೆ, ಕೈಗಳಿಗೆ, ಯುವಕರಿಗೆ ಕೆಲಸ ಕೊಡುವಂಥ ದಿನಗಳು ಬಂದಿದ್ದಾವೆ. ಅವುಗಳನ್ನು ಬರುವಂಥ ದಿನಗಳಲ್ಲಿ ತಾವೆಲ್ಲ ನೋಡ್ತೀರಿ ಮತ್ತು ಅದರ ಲಾಭವನ್ನು ಪಡಿತೀರಿ ಅನ್ನುವಂಥ ಮಾತನ್ನು ಹೇಳಿ
ಈ ಮಣ್ಣಲ್ಲಿ ಆ ಶಕ್ತಿ ಇದೆ, ನಿಮ್ಮ ಮನಸ್ಸಿನಲ್ಲಿ ಆ ಶಕ್ತಿ ಇದೆ. ನಾನು ಚುನಾವಣೆಯ ಸಂದರ್ಭದಲ್ಲಿ ಮೊದಲನೇ ಸತಿ ಬಂದಾಗ ಹೇಳಿದೆ, ನಿಮ್ಗೆ ಮನಸ್ಸಿನಲ್ಲಿ ಏನಿದೆಯೋ ಅದನ್ನ ಮಾಡ್ರಿ, ಆದ್ರೆ ನಿಮ್ಮ ಮತಗಳಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ. ಒಂದು ಮತ ಹಾಕಿದ್ರೆ ಒಂದು ಮತ MLA ಆಗ್ತೀವಿ, ಇನ್ನೊಂದು ಮತ ಮಂತ್ರಿ ಆಗ್ತಾರೆ ಅಂತ ನಾನು ಹೇಳಿದ್ದೆ. ಆದ್ರೆ ನನಗೆ ಗೊತ್ತಿರಲಿಲ್ಲ ನಿಮ್ಮ ಮತಗಳಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಒಂದು ಮತ ಹಾಕಿದ್ರೆ MLAನೂ ಹೌದು, ಮಂತ್ರಿನೂ ಹೌದು, ಮುಖ್ಯಮಂತ್ರಿನೂ ಹೌದು ಅನ್ನುವಂಥದ್ದು ನಿಮ್ಮ ಮತದಲ್ಲಿ ಶಕ್ತಿ. ಹೀಗಾಗಿ ಆ ಶಕ್ತಿಯ ಲಾಭ ಈ ತಾಲೂಕಿನ ಅಭಿವೃದ್ಧಿ ಮತ್ತು ತಮ್ಮ ಅಭಿವೃದ್ಧಿಯ ಮುಖಾಂತರ ಮಾಡಬೇಕಾಗಿದೆ. ಅದು ಸಂಕಲ್ಪ ಹೊತ್ತಿ ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ. ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ನನ್ನ ತಾಲೂಕಿನಲ್ಲಿ ಆಗ್ತದೆ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದೇನೆ. ನಾನು ಮಾತನಾಡುವುದಿಲ್ಲ, ಯಾವಾಗಲೂ ಗೊತ್ತಿದೆ ನನ್ನ ಕೆಲಸಗಳು ಮಾತನಾಡ್ತವೆ. ಆ ಬರುವಂತಹ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳು ಮಾತಾಡ್ತವೆ. ಅಷ್ಟೇ ಅಲ್ಲ, ನಾನು ಈಗ ಮುಖ್ಯಮಂತ್ರಿ ಆಗಿದ್ದರಿಂದ ಯಾವುದೇ ರಾಗ ದ್ವೇಷ ಯಾವುದನ್ನು ಕೂಡ ನಾನು ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ಎಲ್ಲರೂ ನಮ್ಮವರು ಅನ್ನುವಂಥ ಭಾವನೆಯಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಬಡವರು, SC ST ಹಿಂದುಳಿದ ವರ್ಗ, ಮಹಿಳೆಯರು, ಯುವಕರು ಇವರಿಗಾಗಿ ವಿಶೇಷವಾಗಿರುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಮತ್ತು ಶಿಕ್ಷಣ, ಆರೋಗ್ಯ, ಇದರ ಜೊತೆಗೆ ಕೈಗಳಿಗೆ ಕೆಲಸ, ನೀರಾವರಿ, ಈ ಎಲ್ಲ ಪ್ರಾಧಾನ್ಯ ಇಟ್ಕೊಂಡು ನಾನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ವಿವರಗಳನ್ನು ಮತ್ತೊಮ್ಮೆ ಹೇಳ್ತೇನೆ, ಇದು ಸಮಯ ಅಲ್ಲ, ನನ್ನಷ್ಟಕ್ಕೆ ನಾನೇ ಹೇಳ್ಕೊಳ್ಳೋದು ಕೂಡ ಸರಿಯಲ್ಲ. ತಮ್ಮ ಒಂದು ಪ್ರೀತಿ, ವಿಶ್ವಾಸ, ಅಭಿಮಾನ ಸದಾಕಾಲ ಇರಲಿ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ವಿಜಯೋತ್ಸವ 1824 ಆಗಸ್ಟ್ 21ರಂದು ಬ್ರಿಟಿಷ್ ದೈತ್ಯ ಸೈನ್ಯವನ್ನ ಹಿಮ್ಮೆಟ್ಟಿ ಸೋಲಿಸಿ ಠಾಕ್ರೆಯನ್ನ ಕೊಂದಂತ ದಿನ. ಇದು ವೀರರಾಣಿ ಕಿತ್ತೂರು ಚೆನ್ನಮ್ಮನಿಗೆ ಇದು ನಮನ ಮಾಡುವಂತಹ ದಿನ, ಗೌರವ ಕೊಡುವಂತಹ ದಿನ, ವಿಶೇಷವಾಗಿ ತಾಯಂದಿರು ಹೆಮ್ಮೆ ಪಡುವಂತಹ ದಿನ ಅಂತ ನಾನು ಭಾವಿಸ್ತೇನೆ. ಕಿತ್ತೂರು ರಾಣಿ ಚೆನ್ನಮ್ಮನ ವೀರತ್ವ, ಶೌರತ್ವ ಇವತ್ತು ನಮ್ಮ ಪ್ರಗತಿಯಲ್ಲಿ ನಾವು ತೋರಿಸಬೇಕಾಗಿದೆ. ಪ್ರಜಾಪ್ರಭುತ್ವದಲ್ಲಿದ್ದೇವೆ. ಮೊಟ್ಟ ಮೊದಲು ದೈತ್ಯ ಬ್ರಿಟಿಷ್ ಸಾಮ್ರಾಜ್ಯ ವಿರುದ್ಧ ಹೋರಾಟ ಮಾಡಿದಂತ ಯಾರಾದರೂ ವೀರ ಮಹಿಳೆ ಇದ್ರೆ ಅದು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಮೊದಲನೆಯ ಸ್ವತಂತ್ರ ಹೋರಾಟ 1857ರಲ್ಲಿ ನಡೆದಿದೆ ಅಂದ್ರೆ ಇದು 1824, 40 ವರ್ಷ ಮುಂಚೆ ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಟ ಮಾಡಿದ್ವಿ. ಅಂತ ಒಂದು ನಾಡಿಗೆ ನಾವೆಲ್ಲ ಸೇರಿದ್ದೇವೆ. ಅಂತ ಒಂದು ತಾಯಿಯ ಆಶೀರ್ವಾದ ನಮಗೆಲ್ಲ ಇರಲಿ, ನಿಮಗೆಲ್ಲ ಇರಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಸದಾಕಾಲ ರಕ್ಷಣೆ ಕೊಡ್ತಿರುವಂಥದ್ದು ನಮ್ಮ ಶಿಗ್ಗಾಂವಿನ ಕಿತ್ತೂರು ರಾಣಿ. ಅವಳನ್ನು ನೆನೆಸ್ಕೊಂಡು ನಾನು ಎಲ್ಲ ಒಳ್ಳೆಯ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಹೆಣ್ಣು ಮಕ್ಕಳಿಗೆ ವಿಶೇಷ ಕಾರ್ಯಕ್ರಮವನ್ನು ನನ್ನ ಬಜೆಟ್ನಲ್ಲಿ ಮಾಡಿದ್ದೇನೆ. ಡಿಸೆಂಬರ್ ತಿಂಗಳಲ್ಲಿ ಅದಾಗ್ತದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಕೈಗೆಗಳಿಗೆ ಕೆಲಸ, ಆರ್ಥಿಕ ಅಭಿವೃದ್ಧಿಯನ್ನು ಹೆಣ್ಣು ಮಕ್ಕಳಿಗೆ ಮತ್ತು ಯುವಕರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಈಗಾಗಲೇ ನಾವು ಕೊಟ್ಟಿದ್ದೇವೆ. ಈಗ ಇವತ್ತು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಯಾರು ಮಕ್ಕಳು ಅತಿ ಹೆಚ್ಚು ಮಾರ್ಕ್ಸನ್ನು ಪಡ್ಕೊಂಡಿದ್ದಾರೆ ಅವ್ರಿಗೆ ಪ್ರೋತ್ಸಾಹವಾಗಿ ಇವತ್ತು ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇದ್ದೇವೆ. ಇದು ಒಂದು ಪರಂಪರೆ ನಿರಂತರವಾಗಿ ನಡೀಲಿ ಅಂತ ಆಶಿಸಿ, ಮತ್ತೊಮ್ಮೆ ನಿಮ್ಮ ಇಷ್ಟೆಲ್ಲ ಜನನ ಒಟ್ಟಿಗೆ ನೋಡುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ. ನನಗೆ ಮತ್ತೊಮ್ಮೆ ಇವತ್ತಿನಿಂದ ನನಗೆ ನಿಮ್ಮನ್ನೆಲ್ಲ ನೋಡಿ ಎಷ್ಟು ಶಕ್ತಿ ಬಂದಿದೆ ಅಂದರೆ ಅದಮ್ಯವಾದಂಥ ಶಕ್ತಿ ಬಂದಿದೆ. ನನಗೆ ಆನೆಯ ಬಲ ಬಂದಿದೆ. ಇದನ್ನ ರಾಜ್ಯದ ಅಭಿವೃದ್ಧಿಗೆ, ನಿಮ್ಮ ಅಭಿವೃದ್ಧಿಗೆ ಬಳಕೆ ಮಾಡ್ತೇನೆ ಹೊರತಾಗಿ ಗುಲ್ಗಂಜಿಯಷ್ಟು ನನ್ನ ಸ್ವಂತಕ್ಕೆ ಬಳಕೆ ಮಾಡೋದಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನು ಮುಂದೆ ನಾನು 14-15 ತಾಸು ಕೆಲಸ ಮಾಡ್ತಾ ಇದ್ದೆ. ಇನ್ನು ಮುಂದೆ ಇನ್ನೊಂದು ತಾಸು 2 ತಾಸು ಹೆಚ್ಚಿಗೆ ಕೆಲಸವನ್ನ ನಾಳೆಯಿಂದ ನಾನು ಮಾಡ್ತೀನಿ. ಅದಕ್ಕೆಲ್ಲ ನಿಮ್ಮ ಪ್ರೇರಣೆ, ನಿಮ್ಮ ಶಕ್ತಿ ಅಂತ ಮತ್ತೊಮ್ಮೆ ಹೇಳಿ, ಸದಾಕಾಲ ಈ ಒಂದು ಶಕ್ತಿ, ಆಶೀರ್ವಾದ ಮುಖಾಂತರ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ಅಂತಂದು ಕೇಳಿಕೊಂಡು
ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಆದಷ್ಟು ಬೇಗನೆ ಇದನ್ನು ಮುಗಿಸಿ ಮತ್ತೆ ನಿಮ್ಮ ಕಾರ್ಯಕ್ರಮಕ್ಕೆ ಅನುಕೂಲವನ್ನು ಮಾಡಿಕೊಡಿ. ಕೊಡಲು ಸುಸ್ತಾಗಬೇಕು, ಪ್ರಸಿದ್ಧಿಯ ಸಂಖ್ಯೆ ಕಡಿಮೆ ಆಗುವುದಿಲ್ಲ. ಮತ್ತೆ ಅದರಲ್ಲಿ ನಮ್ಮ ತಂಗಿಯರು ಹೆಣ್ಣು ಮಕ್ಕಳೇ ಜಾಸ್ತಿ ಇರೋದು. ಎಲ್ಲ ಕಿತ್ತೂರಲ್ಲಿ ಚೆನ್ನಾಗಿ ಇದ್ದಾರೆ ಇಲ್ಲಿ. ಅದಕ್ಕೆ ನಾನು ಸ್ಟೇಜ್ ಮ್ಯಾಗಿರೋ ನಮ್ಮೆಲ್ಲ ಲೀಡರ್ಗಳಾಗತ್ತೆ ನೋಡ್ರಿ ಸ್ವಲ್ಪ. ಎಲ್ಲರೂ ವೇದಿಕೆ ಮೇಲೆ ಇರುವಂತಹ ನಮ್ಮ ನಾಯಕರೆಲ್ಲ ಕೆಳಗಡೆ ಬರಬೇಕು. ನಾನು ಕಡೆ ಕೆಳಗಡೆ ಹೋಗಿ ಒಂದು ಅರ್ಧ ಗಂಟೆ ಸಂಗೀತವನ್ನು ಕೇಳೋಣ. ಗುರು ಕಿರಣ್ ಸ್ಟೇಜ್ ಇದೆ, ಎಲ್ಲ ನೋಡ್ರಿ, ಯಾರು ನಿಂತ್ಕೋಬೇಡ್ರಿ ನೋಡ್ರಿ. ನೀವು ಸರಿಯಪ್ಪ, ನೀವು ಮುಂದಿಂದ ಸರಿ. ಇವರೇ ಗಡಾದವ್ರೆ, ನೀವು ಹಿಂದೆ ಹೋಗಿ. ಸರ್ ಸುರೇಶ್ ಡೌನ್. हरवं सहस्रशीर्षा पुरुषसहस्रपाद स भूमिं विश्वविराजयत विराजोऽधिपुरुषः स्वामियत्नेन यज्ञवैजं सुदेवारन् यनाकमहिमानसंशब्देन द्रापुर्वे साध्या संदेवान् हरवं नमस्ते विष्णु भगवन् विश्वेश्वराय महादेवाय चन्द्रकाय त्रिपुरान्तकाय त्रिकाग्निकालाय कालनीरुद्राय नीलकण्ठाय जयाय सर्वेश्वराय श्रवणादातोन् कुबेराय वैश्रवणाय महादेवाय नमः। यास्यो नामरूपाभ्यां या देवी सर्वमङ्गलान् जयोतु कर्णवर्गं सां सर्वतो जयमङ्गला जयमङ्गलं जय नमो पार्वती शिवार महादेव। ಮತ್ತೆ ತಾಲೂಕು ಬೇರೆ ಸೋಷಿಯಲ್ ವೆಲ್ಫೇರು ಮತ್ತೆ BCM ಆಫೀಸು ಎಲ್ಲನೂ ಇಲ್ಲೇ 10 ಕೋಟಿಯಲ್ಲಿ. ಎರಡು ಇದು ಜಗಾಡಲ್ ಸಿಸ್ಟಮ್ ನಾವೊಂದು ನವರಾತ್ರಿಗೆ ಎಲ್ಲ ರೆಡಿ ಈಗ ಶಾಸಕರು ಕಮ್ಮ ಪಾರ್ಟಿ